ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ರಾಜಪ್ಪ ಹೊರಗೆ ಹೂಗಿಡಗಳ ಬಳಿ ಇದ್ದ ಮಗಳ ಬಳಿ ಬಂದು, ಮಲಗದೆ ಇಲ್ಲಿ ಏನು ಮಾಡುತ್ತಿದ್ದೀಯಮ್ಮ ಎಂದರು. ತನ್ಮಯವಾಗಿ ನೋಡುತ್ತಿದ್ದ ಇಶಿತಾಗೆ ಅವರ ಮಾತು ಕೇಳಿಸಲಿಲ್ಲ. ರಾಜಪ್ಪ ಮಗಳ ಭುಜದ ಮೇಲೆ ಕೈ ಇಟ್ಟಾಗ ಸಡನ್ ಆಗಿ ಇಶಿತಾಗೆ ಎಚ್ಚರವಾಯಿತು. ಏನೂ ಇಲ್ಲಪ್ಪ, ಹೀಗೆ ನಿದ್ದೆ ಬರ್ತಾ ಇರಲಿಲ್ಲ. ಹಾಗೆ ಬಂದು ಇಲ್ಲಿ ಈ ಗುಲಾಬಿ ಗಿಡ ನೋಡಿ ಕುಳಿತುಬಿಟ್ಟೆ. ನಾನು ನೆನ್ನೆ ತಂದ ಗಿಡ ಎಷ್ಟು ಚೆನ್ನಾಗಿದೆ ನೋಡಪ್ಪ. ಈಗ ಒಂದು ಮೊಗ್ಗು ಹಾಕಿದೆ. ನಾಳೆ ಇದು ಹೂ ಹರಳಿದ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಂದಳು. ಅದಕ್ಕೆ ರಾಜಪ್ಪನವರು, ಹೌದಮ್ಮ, ಚೆನ್ನಾಗಿರುತ್ತೆ. ನೀನು ಇಲ್ಲೇ ಕುಳಿತಿದ್ದು ನೋಡ್ತಾ ಇದ್ರೆ ರಾತ್ರಿ ಕಳೆದು ಹೋಗುತ್ತೆ. ಹೀಗೆ ಇದ್ರೆ ನಾಳೆ ಕಾಲೇಜ್ಗೆ ಹೋಗೋದು ಬೇಡ್ವಾ? ಬಾಮ್ಮ, ಈಗ ಮಲಗಿಯಂತೆ ಎಂದು ಇಶಿತಾಳನ್ನು ಮನೆ ಒಳಗೆ ಕರೆದುಕೊಂಡು ಹೋದರು. ಆ ರಾತ್ರಿ ಮಲಗಿದಳು. ಬೆಳಗ್ಗೆ ಎದ್ದ ಕೂಡಲೇ ದೇವರ ಮುಖವು ನೋಡದೆ ಓಡಿ ಬಂದು ಅರಳಿದ ಗುಲಾಬಿ ಗಿಡದ ಮುಂದೆ ಕೂತಳು. ಅಪ್ಪ ಅಪ್ಪ ಅಂತ ರಾಜಪ್ಪನನ್ನು ಜೋರಾಗಿ ಕೂಗತೊಡಗಿದಳು. ಯಾಕಮ್ಮ, ಏನಾಯ್ತು ಅಂತ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅವರ ಅಪ್ಪ ಮಗಳ ಹತ್ತಿರ ಬಂದರು. ಅಪ್ಪ ನೋಡಪ್ಪ, ಎಷ್ಟು ಚೆನ್ನಾಗಿ ಈ ಕೆಂಪು ಗುಲಾಬಿ ಹೂ ಹರಳಿದೆ. ನೋಡಲು ಎರಡು ಕಣ್ಣು ಸಾಲ್ತಾ ಇಲ್ಲ ಅಲ್ವಾ ಅಪ್ಪ ಎಂದಳು ಇಶಿತಾ ಅಪ್ಪನ ಜೊತೆ. ಹೌದಮ್ಮ, ತುಂಬಾ ಚೆನ್ನಾಗಿದೆ. ಈಗ ಟಿಫನ್ ತಣ್ಣಗಾಗ್ತಾ ಇದೆ. ಬಾಮ್ಮ, ಟಿಫನ್ ತಿಂದು ನೀನು ಕಾಲೇಜಿಗೆ ಹೋಗುವಂತೆ. ನನಗೂ ಆಫೀಸ್ಗೆ ಟೈಮ್ ಆಗುತ್ತೆ ಎಂದರು. ಅಪ್ಪ ಸರಿ, ನಂದು ರೆಡಿಯಾಗಿದ್ದಾಗಿದೆ ಎಂದು ಟಿಫನ್ ತಿನ್ನಲು ಕೂತಳು. ಇಬ್ಬರೂ ಮಾತು ಹೇಳುತ್ತಾ ಟಿಫನ್ ತಿಂದು ಮುಗಿಸಿದರು. ಇಶಿತಾಳ ಅಮ್ಮ ಇಶಿತಾ ಚಿಕ್ಕವಳಿದ್ದಾಗಲೇ ತೀರಿಕೊಂಡಿದ್ದರು. ರಾಜಪ್ಪನಿಗೆ ಅವರ ಸಂಬಂಧಿಕರು ಊರಿನವರು ಮತ್ತೆ ಮದುವೆಯಾಗಲು ಒತ್ತಾಯಿಸಿದರು. ಆದರೂ ಅವರು ಮರುಮದುವೆಯಾಗಲಿಲ್ಲ. ಬಂದವರು ಇಶಿತಾಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಇಲ್ಲವೋ ಎಂಬ ಭಯದಿಂದ ಅವರು ಒಬ್ಬಂಟಿಯಾಗಿ ಇದ್ದು ಬಿಟ್ಟಿದ್ದರು. ಅವರಿಬ್ಬರು ತಂದೆ ಮಗಳ ರೀತಿ ಇರಲಿಲ್ಲ, ಸ್ನೇಹಿತರ ರೀತಿ ಇರುತ್ತಿದ್ದರು. ರಾಜಪ್ಪನಿಗೆ ಇಶಿತಾ ಅಂದರೆ ಪಂಚಪ್ರಾಣ, ಇಶಿತಾಳಿಗೂ ಅಪ್ಪನೆಂದರೆ ಪಂಚಪ್ರಾಣವಾಗಿತ್ತು. ಹೀಗೆ ಅವರು ತಮ್ಮ ಜೀವನ ನಡೆಸುತ್ತಿದ್ದರು. ಒಂದು ದಿನ ಇಶಿತಾ ಕಾಲೇಜಿಗೆ ಹೋಗಿ ಬರುವಷ್ಟರಲ್ಲಿ ಪಕ್ಕದ ಮನೆಯಲ್ಲಿ ಒಬ್ಬರು ಬಾಡಿಗೆಗೆ ಇಳಿದಿದ್ದರು. ಒಬ್ಬ ವಯಸ್ಸಾಗಿದ್ದ ಆಂಟಿ 3 ವರ್ಷದ ಮಗುವನ್ನು ಎತ್ತಿಕೊಂಡು ಆಟವಾಡಿಸುತ್ತಿದ್ದರು. ಇದನ್ನು ನೋಡಿದ ಇಶಿತಾಗೆ ಆ ಮಗುವನ್ನು ಎತ್ತುಕೊಂಡು ಮುದ್ದಾಡಬೇಕೆನಿಸಿತು. ಹೇಗಾದರೂ ಮಾಡಿ ಆ ಆಂಟಿಯನ್ನು ಮಾತನಾಡಿಸಿ ಆ ಮಗುವನ್ನು ಎತ್ತುಕೊಳ್ಳಬೇಕೆಂದು ಆ ಆಂಟಿ ಹತ್ತಿರ ಹೋದಳು. ಇವರ ಮನೆಗೆ ಮತ್ತು ಅವರ ಮನೆಗೆ ಒಂದೇ ಒಂದು ಗೋಡೆ ಅಡ್ಡ ಇತ್ತು ಅಷ್ಟೇನೆ. ಆ ಗೋಡೆ ಹತ್ತಿರ ಹೋಗಿ, ಆಂಟಿ, ಮಗು ಹೆಸರೇನು? ನೀವು ಎಲ್ಲಿಂದ ಬಂದಿದ್ದೀರಿ? ಆಂಟಿ, ನಿಮ್ಮದು ಯಾವೂರು ಅಂತ ಮಾತನಾಡತೊಡಗಿದಳು. ಆಗ ಅವರು, ಅಮ್ಮ, ಮಗು ಹೆಸರು ಅಂಕಿತ್, ನಮ್ದು ಮೈಸೂರು ಕಣಮ್ಮ. ನನ್ನ ಮಗನಿಗೆ ಇಲ್ಲಿಗೆ ಜಾಬ್ ಟ್ರಾನ್ಸ್ಫರ್ ಆಯಿತು, ಅದಕ್ಕೆ ನಾವಿಲ್ಲಿಗೆ ಬಂದ್ವಿ ಅಂತ ಸುಜಾತಮ್ಮ ಅಂದ್ರು. ಆಗ ಇಶಿತಾ, ಆಂಟಿ, ಅಂಕಿತ್ ಅವರ ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ ಆಂಟಿ ಎಂದು ಕೇಳಿದಳು. ಆಗ ಸುಜಾತಮ್ಮ, ಅವರಮ್ಮ ಇಲ್ಲಮ್ಮ, ಹೆರಿಗೆಯ ಸಂದರ್ಭದಲ್ಲಿ ಅವರಮ್ಮ ದೇವರ ಪದ ಸೇರ್ಕೊಂಡ್ರಮ್ಮ ಅಂತ ಕಣ್ಣೀರಿಡುತ್ತಾ ಹೇಳಿದಳು. ಆಗ ಇಶಿತಾ, ಆಂಟಿ, ನಮ್ಮಮ್ಮನೂ ಸಹ ನಾನು ಚಿಕ್ಕವಳಿದ್ದಾಗಲೇ ತೀರಿಕೊಂಡರು ಅಂತ ಹೇಳಿದಳು. ಹಾಗೇ ಮಾತನಾಡುತ್ತಾ, ಆಂಟಿ, ನಾನು ಪಾಪುನ ಒಂದ್ಸರಿ ಎತ್ಕೋಬಹುದಾ ಅಂತ ಕೇಳಿದ್ಲು. ಅಯ್ಯೋ, ಅದಕ್ಕೇನಂತೆ ಅಮ್ಮ, ತಗೋ ಅಂತ ಗೋಡೆ ಮೇಲಿಂದ ಅಂಕಿತ್ನನ್ನು ಕೊಟ್ಟಳು. ಇಶಿತಾ ಅಂಕಿತ್ನನ್ನು ಮುದ್ದಾಡುತ್ತಾ ಅಲ್ಲೇ ಇದ್ದಳು. ಅಷ್ಟರಲ್ಲೇ ರಾಜಪ್ಪನವರು ಕಾಫಿ ಮಾಡಿಕೊಂಡು ಕಾಫಿ ಕಪ್ಪುಗಳನ್ನು ಎತ್ತುಕೊಂಡು ಅಲ್ಲಿಗೆ ಬಂದರು. ಏನಮ್ಮ ಇಶಿತಾ, ಅವರ ತಲೆ ಯಾಕಮ್ಮ ತಿಂತಾ ಇದ್ದೀಯಾ ನೀನು ಎಂದರು. ಅದಕ್ಕೆ ಇಶಿತಾ, ಆಂಟಿ, ನಿಮ್ಮ ತಲೆ ತಿಂತಾ ಇದ್ದೀನ ನಾನು ಅಂತ ಸುಜಾತಮ್ಮನನ್ನು ಕೇಳಿದಳು. ಆಗ ಸುಜಾತಮ್ಮ, ಏನೂ ಇಲ್ಲ ಅಣ್ಣ, ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ, ಎಲ್ಲರ ಜೊತೆ ಹೀಗೆ ಬೆರ್ತು ಬಿಡ್ತಾಳೆ ಎಂದರು. ಆಗ ರಾಜಪ್ಪನವರು ತಮ್ಮ ಕೈಯಲ್ಲಿದ್ದ ಕಾಫಿ ಕಪ್ಪನ್ನು ತಗೊಳ್ಳಿ ಅಕ್ಕ ಎಂದು ಸುಜಾತಮ್ಮನಿಗೆ ಕೊಟ್ಟರು. ಆಗ ಸುಜಾತಮ್ಮ, ಅಯ್ಯೋ, ನಿಮಗೆ ಯಾಕೆ ಅಣ್ಣ ಈ ಶ್ರಮ ಎಂದರು. ಅದಕ್ಕೆ ರಾಜಪ್ಪ, ಅಯ್ಯೋ, ಅದರಲ್ಲಿ ಶ್ರಮ ಏನಿದೆ ಅಕ್ಕ, ನಮಗೆ ಹೇಗೂ ಮಾಡ್ತಾ ಇದ್ದೆ, ಹಾಗೆ ನಿಮಗೂ 2 ಕಪ್ ಮಾಡಿದೆ ಅಷ್ಟೇನೆ ಎಂದು ಹೇಳಿ ಕೆಲಸದವರ ಹತ್ತಿರ ಮಾತನಾಡುತ್ತಿದ್ದ ಅವರ ಮಗ ವಿನಯ್ಗೂ ಸಹ ಕಾಫಿ ಕೊಡಲು ಕಪ್ಪನ್ನು ಕೊಟ್ಟರು. ಆಗ ಸುಜಾತಮ್ಮನವರು ಮಗನನ್ನು ಕರೆದು ಇಲ್ಲಿಗೆ ಬಾ ಎಂದು ಕಣ್ಸನ್ನೆ ಮಾಡಿದರು. ಆಗ ಅಲ್ಲಿಗೆ ಬಂದ ವಿನಯ್ನನ್ನು ಪರಿಚಯ ಮಾಡಿಕೊಟ್ಟರು ಸುಜಾತಮ್ಮ. ಆಗ ವಿನಯ್ನನ್ನು ನೋಡಿದ ಇಶಿತಾ ಮನಸ್ಸಿನಲ್ಲಿ, ಇವರು ನೋಡೋಕೆ ಒಳ್ಳೆ ಹೀರೋ ಥರ ಇದ್ದಾರೆ, ಇವರಿಗೆ ಮದುವೆಯಾಗಿ ಒಬ್ಬ ಮಗ ಇದ್ದಾನೆ ಅಂದ್ರೆ ಯಾರೂ ನಂಬಲ್ಲ, ಅಷ್ಟು ಚೆನ್ನಾಗಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಇಶಿತಾ
ಸುಜಾತಮ್ಮನ ಮನೆಯಲ್ಲಿ ಒಬ್ಬಳಾಗಿ ಬಿಟ್ಟಿದ್ದಳು. ಅಷ್ಟೊಂದು ಒಡನಾಟ ಇತ್ತು ಇವರಿಬ್ಬರ ಮಧ್ಯದಲ್ಲಿ. ದಿನ ಕಾಲೇಜಿನಿಂದ ಬರುತ್ತಾ ಅಂಕಿತ್ಗೋಸ್ಕರ ಚಾಕ್ಲೇಟ್ಗಳನ್ನು ತರುತ್ತಿದ್ದಳು. ಹೀಗೆ ಅವರಿಬ್ಬರು ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದರು. ಭಾನುವಾರ ಬಂತು ಅಂದರೆ ಸಾಕು, ಸುಜಾತಮ್ಮನ ಮನೆಯಲ್ಲೇ ಇದ್ದು ಬಿಡುತ್ತಿದ್ದಳು. ಅಂಕಿತ್ಗೂ ಅಷ್ಟೇನೆ. ಇಶಿತಾಳನ್ನು ಕಂಡರೆ ತುಂಬ ಇಷ್ಟ ಆಗುತ್ತಿತ್ತು. ಯಾವಾಗಲೂ ಇಶಿತಾ ಅಕ್ಕ ಅಕ್ಕ ಅಂತ ಹಿಂದೇನೆ ತಿರುಗುತ್ತಿದ್ದ. ಇಶಿತಾ ತುಂಬ ತುಂಟು ಹುಡುಗಿ. ಪಟ ಅಂತ ಮಾತನಾಡ್ತಾ ಇದ್ಲು. ತುಂಬ ಚುರುಕು. ಯಾರನ್ನು ಬೇಕಾದರೂ ತುಂಬ ಬೇಗ ಮಾತನಾಡ್ಬಿಡ್ತಾ ಇದ್ಲು. ಯಾವಾಗಲೂ ನಗುತ್ತಾ ಇರುತ್ತಿದ್ದಳು. ಹೀಗೆ ಅವಳ ಡಿಗ್ರಿ ಮುಗಿಯಿತು. ಒಂದು ದಿನ ಇಶಿತಾ ಅಳುತ್ತಾ ಸುಜಾತಮ್ಮನ ಮನೆಗೆ ಬಂದಳು. ಆಗ ಸುಜಾತಮ್ಮ, ಯಾಕೆ ಇಶಿ ಅಳ್ತಾ ಇರೋದು? ಯಾರಾದರೂ ಏನಾದರೂ ಅಂದ್ರಾ? ಏನಾದರೂ ಆಯ್ತೇನಮ್ಮ ಅಂತ ಗಾಬರಿಯಿಂದ ಕೇಳಿದರು. ಆಗ ಇಶಿತಾ, ನೋಡಿ ಆಂಟಿ, ಅಪ್ಪ ನನಗೆ ಮದುವೆ ಮಾಡ್ತಾರಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಓದ್ತಾ ಇದ್ದಾರೆ. ನನಗೂ ಸಹ ಓದಬೇಕು ಅಂತ ಆಸೆ. ನಾನು ಎಷ್ಟೇ ಹೇಳಿದ್ರೂ ಅಪ್ಪ ಕೇಳ್ತಾ ಇಲ್ಲ ಆಂಟಿ ಅಂತ ಅಳ್ತಾ ಇದ್ಲು. ಅಷ್ಟೊತ್ತಿಗೆ ರಾಜಪ್ಪ ಇಶಿತಾಳನ್ನು ಹುಡುಕಿಕೊಂಡು ಸುಜಾತಮ್ಮನ ಮನೆಗೆ ಬಂದರು. ಏನಮ್ಮ ಇಶಿತಾ, ಆಗ್ಲಿಂದ ನಿನ್ನ ಕರೀತಾನೇ ಇದ್ದೀನಿ. ನೀನು ಇಲ್ಲಿದ್ದೀಯಾ ಅಂತ ಒಂದು ಮಾತಾದ್ರೂ ಹೇಳ್ಬಾರ್ದಾ? ಏನಮ್ಮ ಅಂತ ಪ್ರೀತಿಯಿಂದ ಹೇಳಿದರು. ಅದಕ್ಕೆ ಇಶಿತಾ ಏನೂ ಮಾತನಾಡದೆ ಮೌನವಾಗಿ ಇದ್ದಳು. ಆಗ ಸುಜಾತಮ್ಮ, ಅಣ್ಣ, ನೀವು ಇಶಿತಾಗೆ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂತೆ. ಅದಕ್ಕೆ ಅವಳು ಇಲ್ಲಿಗೆ ಬಂದು ನಾನಿನ್ನೂ ಓದಬೇಕು, ನನಗೆ ಈಗಲೇ ಮದುವೆ ಬೇಡ ಅಂತ ಅಳ್ತಾ ಇದ್ದಾಳೆ ಎಂದರು. ಆಗ ರಾಜಪ್ಪ, ಅಕ್ಕ, ಈ ಸಂಬಂಧ ತುಂಬ ಒಳ್ಳೆಯದು. ಅವರೇ ಮುಂದೆ ಓದಿಸಿಕೊಳ್ಳುತ್ತಾರೆ ಅಂತೆ. ಹುಡುಗನಿಗೆ ಒಳ್ಳೆ ಜಾಬ್ ಕೂಡ ಇದೆ. ಆಸ್ತಿ ಪಾಸ್ತಿ ಎಲ್ಲಾನು ಚೆನ್ನಾಗಿದೆ. ಅದಕ್ಕೆ ಈ ಸಂಬಂಧ ಓಕೆ ಮಾಡಿದೆ ಎಂದರು. ಆಗ ಇಶಿತಾ, ಅಪ್ಪ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅಷ್ಟಕ್ಕೂ ನನಗೆ ಮದುವೆ ಮಾಡಬೇಕು ಅಂತ ಅಂದರೆ ನೀವು ನಮ್ಮನೆಯಲ್ಲೇ ಇರೋ ಯಾರಾದರೂ ಹುಡುಗನನ್ನು ಹುಡುಕಿ, ಆವಾಗ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅಂದ್ಲು. ಅದಕ್ಕೆ ರಾಜಪ್ಪ, ನಾನು ನೋಡಿರೋ ಸಂಬಂಧ ಅಂಥದ್ದೇ ಅಂತ ತಿಳ್ಕೊ ಅಮ್ಮ. ಅವರು ಸಹ ಇದೇ ಊರಿನವರು. ನೀನು ತಿಳ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಮನೆಗೆ ಬಂದು ಹೋಗಬಹುದು. ಅದಕ್ಕೆ ನಾನು ಈ ಸಂಬಂಧ ಫಿಕ್ಸ್ ಮಾಡಿದ್ದು. ನಿನ್ನನ್ನು ಬಿಟ್ಟು ನಾನು ತಾನೇ ಇರೋಕೆ ಸಾಧ್ಯನಾ ಅಂತ ಕಣ್ಣೀರಿಡುತ್ತಾ ಹೇಳಿದರು. ಆಗ ವಿಧಿ ಇಲ್ಲದೆ ಇಷ್ಟವಿಲ್ಲದಿದ್ದರೂ ಮದುವೆಗೆ ಒಪ್ಪಿಕೊಂಡಳು ಇಶಿತಾ. ತುಂಬ ಬೇಗ ನಿಶ್ಚಿತಾರ್ಥ ಮುಗಿದು ಹೋಯಿತು. ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಮದುವೆ ಕೆಲಸಗಳು ಚಕಚಕ ಅಂತ ನಡೆಯುತ್ತಿದ್ದವು. ರಾಜಪ್ಪನವರ ಆರ್ಥಿಕ ಪರಿಸ್ಥಿತಿ ಅಷ್ಟ ಮಾತ್ರಕ್ಕೆ ಇದ್ದರೂ ಮಗಳ ಮದುವೆ ವಿಜೃಂಭಣೆಯಿಂದ ಮಾಡಬೇಕೆಂದು ಸಾಲ ಮಾಡಿದ್ದರು. ಮದುವೆ ಕೆಲಸವನ್ನು ಒಬ್ಬರೇ ತಲೆ ಮೇಲೆ ಹೊತ್ತುಕೊಂಡು ಎಲ್ಲ ಕೆಲಸವನ್ನು ಮಾಡುತ್ತಿದ್ದರು. ಇದನ್ನು ನೋಡಿದ ಸುಜಾತಮ್ಮ ವಿನಯ್ಗೆ ಹೇಳಿದಳು, ನೋಡು ವಿನಯ್, ನೀನು 2 ದಿನ ಆಫೀಸಿಗೆ ರಜೆ ಹಾಕಿಕೊಂಡು ಅವರಿಗೆ ಮದುವೆ ಕೆಲಸದಲ್ಲಿ ಸಹಾಯ ಮಾಡು ಅಂತ ಹೇಳಿದರು. ಅದೇ ರೀತಿಯಲ್ಲಿ ವಿನಯ್ ಆಫೀಸಿಗೆ ರಜೆ ಹಾಕಿಕೊಂಡು ರಾಜಪ್ಪನ ಹತ್ತಿರ ಹೋಗಿ ಏನೇನು ಕೆಲಸ ಮಾಡಬೇಕೆಂದು ತಿಳಿದುಕೊಂಡು ಮದುವೆ ಕೆಲಸದಲ್ಲಿ ಸಹಾಯ ಮಾಡಿದನು. ಇನ್ನೇನು ಮುಹೂರ್ತ ದಿನ ಬಂದೇ ಬಿಟ್ಟಿತು. ಯಾವತ್ತೂ ತುಂಟ ಹುಡುಗಿ ಥರ ಮಾತನಾಡುತ್ತಾ ಆಟವಾಡುತ್ತಾ ಇದ್ದ ಇಶಿತಾಳನ್ನು ಒಂದು ಬಾರಿಗೆ ಸುಂದರವಾದ ಸೀರೆ ಉಟ್ಟು, ಕೈ ತುಂಬ ಬಳೆಗಳನ್ನು ತೊಟ್ಟು, ಹಣೆ ತುಂಬ ಬಿಂದಿಗೆ ಇಟ್ಟು, ಕಾಲುಗಳಲ್ಲಿ ಕಾಲ್ಗೆಜ್ಜೆ ಹಾಕಿಕೊಂಡು, ಜಡಿ ತುಂಬ ಹೂವನ್ನು ಇಟ್ಟು ನಿಂತ ಇಶಿತಾಳನ್ನು ನೋಡಿ ವಿನಯ್ ಹಾಗೇ ಇದ್ದು ಬಿಟ್ಟನು. ಅಂಕಿತ್, ಅಪ್ಪ ಎನ್ನುವ ಶಬ್ದ ಕೇಳಿ ಅವನು ಎಚ್ಚೆತ್ತನು. ಸುಜಾತಮ್ಮನೂ ಸಹ ತುಂಬ ಸಹಾಯ ಮಾಡುತ್ತಿದ್ದರು. ಮದುವೆ ಕೆಲಸದಲ್ಲಿ ತಾಯಿಯ ಥರ ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದರು. ಅಂಕಿತ್ ಅಕ್ಕ ಅಕ್ಕ ಅಂತ ಇಶಿತಾಳ ರೂಮಿಗೆ ಹೋದನು. ಆಗ ಸುಜಾತಮ್ಮ, ಇವತ್ತು ಅಕ್ಕನಿಗೆ ಮದುವೆ ಕಣೋ, ಇವತ್ತು ನೀನು ಅಕ್ಕನ ಹತ್ತಿರ ಇರಬಾರದು, ಹೋಗು ಅಪ್ಪನ ಹತ್ತಿರ ಆಟ ಆಡ್ಕೊ ಅಂತ ವಿನಯನನ್ನ ಕರೆದು ಮಗುವನ್ನು ಕೊಟ್ಟರು. ಆಗ ಇಶಿತಾ, ಆಂಟಿ, ಸ್ವಲ್ಪ ಹೊತ್ತು ಅಂಕಿತ್ ಜೊತೆ ಆಟ ಆಡ್ಕೊತಾ ಇದ್ದೆ ಅಲ್ವಾ, ಯಾಕೆ ಕಳಿಸಿಬಿಟ್ರಿ ಅಂತ ಅಂದ್ಲು. ಆಗ ಸುಜಾತಮ್ಮ, ಇವತ್ತು ನಿನ್ನ ಮದುವೆ ದಿನ ಇಶಿ, ಯಾರಾದರೂ ಗಂಡನ ಕಡೆಯವರು ನೋಡಿದ್ರೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಅಂತ ಮದುವೆ ಮಂಟಪಕ್ಕೆ ಇಶಿತಾಳನ್ನು ಕರೆದುಕೊಂಡು ಹೋದರು. ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ರಾಜಪ್ಪನನ್ನು ಮದುವೆ ಗಂಡು ಅಪ್ಪ ನಾರಾಯಣಪ್ಪ ಇವರ ಜೊತೆ ಮಾತನಾಡಲು ಸೈಡಿಗೆ ಕರೆದರು. ಆಗ ಅವರು ರಾಜಪ್ಪನ ಜೊತೆ, ನಮಗೆ ಕೊಡಬೇಕಾಗಿರುವ ವರದಕ್ಷಿಣೆ ಹಾಗೂ ಈ ಮನೆಯನ್ನು ಇವತ್ತೇ ನಮ್ಮ ಹೆಸರಿಗೆ ಬರೆಯಬೇಕೆಂದು ಹೇಳಿದರು. ಆಗ ರಾಜಪ್ಪನವರು, ಬೀಗರೆ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ನನಗೆ 6 ತಿಂಗಳು ಟೈಮ್ ಬೇಕು ಅಂತ. 6 ತಿಂಗಳಲ್ಲಿ ನಿಮಗೆ ಕೊಡಬೇಕಾದ ವರದಕ್ಷಿಣೆ ಕೊಟ್ಟು ಬಿಡುತ್ತೇನೆ. ನನ್ನ PF ದುಡ್ಡು ಸಹ ಅಷ್ಟರಲ್ಲಿ ಬರುತ್ತದೆ. ಆಗಲೇ ಈ ಮನೆ ಸಹ ನಿಮ್ಮ ಹೆಸರಿಗೆ ಬರೆದು ಬಿಡುತ್ತೇನೆ ಎಂದರು.
ಅದಕ್ಕೆ ನಾರಾಯಣಪ್ಪ ಒಪ್ಪಲಿಲ್ಲ. 6 ತಿಂಗಳಲ್ಲಿ ಬದುಕುವವರು ಯಾರೋ, ಸಾಯುವವರು ಯಾರೋ, ಅಷ್ಟು ದಿನ ಕಾಯಲು ಆಗುವುದಿಲ್ಲ. ಇವತ್ತೇ ನಮಗೆ ನೀವು ವರದಕ್ಷಿಣೆ ಹಾಗೂ ಈ ಮನೆಯನ್ನು ಬರೆಯಬೇಕು. ಹಾಗೆ ಮಾಡಿದರೆ ಈ ಮದುವೆ ನಡೆಯುತ್ತದೆ. ಇಲ್ಲವೆಂದರೆ ಈಗಲೇ ಈ ಮದುವೆಯನ್ನು ಕ್ಯಾನ್ಸಲ್ ಮಾಡುತ್ತೇನೆ ಎಂದರು. ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ವಿನಯ್ಗೆ ಕೋಪ ನೆತ್ತಿಗೇರಿತು. ಆದರೂ ಕೂಡ ಸಮಾಧಾನವಾಗಿ, ನೋಡಿ ನಾರಾಯಣಪ್ಪನವರೇ, ವರದಕ್ಷಿಣೆ ತೆಗೆದುಕೊಳ್ಳುವುದು ಅಪರಾಧ ಎಂದು ನಿಮಗೆ ಗೊತ್ತಿಲ್ಲದ್ದು ಅಲ್ಲ. ಆದರೂ ಇವರು ವರದಕ್ಷಿಣೆ ಕೊಡುತ್ತೇವೆ ಎಂದು ಎನ್ನುತ್ತಿದ್ದಾರಲ್ಲ, ಇವರಿಗೆ ಸ್ವಲ್ಪ ಸಮಯ ಕೊಡಿ. ಇದು ಒಂದು ಹೆಣ್ಣು ಮಗುವಿನ ಜೀವನ ಎಂದು ಹೇಳಿದರು. ಅದಕ್ಕೆ ನಾರಾಯಣಪ್ಪ, ನೀನು ಯಾರು ನಮಗೆ ಹೇಳಲು? ನಿನಗೆ ಏನು ಹಕ್ಕು ಇದೆ ಇಲ್ಲಿ ಎಂದು ಇವರನ್ನು ಮರ್ಯಾದೆ ಇಲ್ಲದೆ ಮಾತನಾಡಿದರು. ಅದಕ್ಕೆ ವಿನಯ್, ನೀವು ವರದಕ್ಷಿಣೆಗೋಸ್ಕರ ಈ ಮದುವೆಯನ್ನು ನಿಲ್ಲಿಸಿದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ ಎಂದರು. ಅದಕ್ಕೆ ನಾರಾಯಣಪ್ಪ, ಓಹೋ, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀಯೇನೋ, ಕೊಡು ಹೋಗು, ನನಗೇನು ಭಯ ಇಲ್ಲ ಎಂದರು. ರಾಜಪ್ಪನವರು ಎಷ್ಟು ಕೇಳಿಕೊಂಡರೂ ನಾರಾಯಣಪ್ಪ ಒಪ್ಪಲಿಲ್ಲ. ಮದುವೆಯ ಮಂಟಪದಲ್ಲಿ ಕುಳಿತಿದ್ದ ಅವರ ಮಗನನ್ನು, ಈ ಮದುವೆ ನಡೆಯಲ್ಲ, ನೀನು ಎದ್ದು ಬಾ ಅಂದ ತಕ್ಷಣ ಅವರ ಮಗ ಶ್ರೀಧರ್ ಒಂದು ಮಾತು ಸಹ ಮಾತಾಡದೆ ಅವರ ಅಪ್ಪನ ಮಾತಿಗೆ ತಲೆ ಹಲ್ಲಾಡಿಸಿ ಬಂದು ಬಿಟ್ಟನು. ಆಗ ವಿನಯ್ ಶ್ರೀಧರ್ ಹತ್ತಿರ ಹೋಗಿ, ಅವರೇನೋ ಆ ಕಾಲದವರು, ಆದರೆ ನೀವು ಚೆನ್ನಾಗಿ ಓದಿಕೊಂಡಿದ್ದೀರಿ, ನೀವಾದರೂ ಸ್ವಲ್ಪ ಯೋಚನೆ ಮಾಡಿ. ಮದುವೆ ಮಂಟಪದಲ್ಲಿ ಮದುವೆ ನಿಂತು ಹೋದರೆ ಆ ಹೆಣ್ಣು ಮಗಳ ಜೀವನ ಏನಾಗಬೇಕು? ಈ ಕಾಲದಲ್ಲಿ ವರದಕ್ಷಿಣೆ ಅಂತ ಏನೂ ಇಲ್ಲ, ಆದರೂ ಅವರು ಕೊಡುತ್ತೇನೆ ಅನ್ನುತ್ತಿದ್ದಾರಲ್ಲ, ನೀವಾದರೂ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಕೊಂಡು ಈ ಮದುವೆಗೆ ಒಪ್ಪಿಕೊಳ್ಳಿ ಎಂದರು. ಆಗ ಶ್ರೀಧರ್, ನನಗೆ ನಮ್ಮಪ್ಪನ ಮಾತೆ ವೇದವಾಕ್ಯ, ನಾನು ನಮ್ಮಪ್ಪನ ಮಾತು ಮೀರಿ ಏನೂ ಮಾಡುವುದಿಲ್ಲ. ಅಷ್ಟಕ್ಕೂ ನಿನಗೆ ಅಷ್ಟೊಂದು ದೊಡ್ಡ ಮನಸ್ಸು ಇದ್ದರೆ ವರದಕ್ಷಿಣೆ ಏನು ತೆಗೆದುಕೊಳ್ಳದೆ ನೀನೇ ಆ ಹುಡುಗಿಯನ್ನು ಮದುವೆ ಮಾಡ್ಕೋ ಎಂದನು. ಈ ವಿಷಯಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಇಶಿತಾ ಮಂಟಪದಿಂದ ಕೆಳಗೆ ಇಳಿದು, ಅಪ್ಪ, ನೀನು ಇವರನ್ನು ಕೇಳಿಕೊಳ್ಳಬೇಕಾಗಿಲ್ಲ. ಇವರಂತ ದುಡ್ಡಿನಾಸೆದವರನ್ನು ಮದುವೆ ಮಾಡಿಕೊಂಡರೂ ನಾನು ಸುಖವಾಗಿ ಇರುವುದಿಲ್ಲ. ಅವರ ಅಪ್ಪ ಹೇಳಿದ್ದಾರಂತ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡದೆ ಅಪ್ಪನ ಮಾತಿಗೆ ತಲೆ ಹಲ್ಲಾಡಿಸುವ ಈ ಮೂರ್ಖನು ಮದುವೆಯಾದ ಮೇಲೆ ನನ್ನನ್ನು ಬಿಟ್ಟು ಬಿಡು ಎಂದರೆ ಬಿಡಲು ಸಹ ಹಿಂದೆ ಹೋಗುವುದಿಲ್ಲ. ಇವನಂತ ಅವಿವೇಕಿಯನ್ನು ನಾನು ಮದುವೆಯಾಗುವುದಿಲ್ಲ ಎಂದು ಕೊರಳಲ್ಲಿದ್ದ ಮಾಲೆಯನ್ನು ಎತ್ತಿ ಎಸೆದಳು. ಆಗ ವಧುವಿನ ಕಡೆಯವರೆಲ್ಲ ಇದನ್ನು ನೋಡಿ ಆಶ್ಚರ್ಯಪಟ್ಟರು. ಗಂಡಿನ ಮನೆಯವರು ಇವಳಿಗೆ ತುಂಬಾ ಕೊಬ್ಬು ಜಾಸ್ತಿ ಎಂದು ಹೊರಟು ಬಿಟ್ಟರು. ನಂತರ ಸುಜಾತಮ್ಮ ವಿನಯ್ ಹತ್ತಿರ ಹೋಗಿ, ವಿನಯ್, ನೀನು ಇಶಿತಾಳನ್ನು ಮದುವೆ ಮಾಡ್ಕೊ ಎಂದು ಹೇಳಿದಳು. ಈ ಮಾತನ್ನು ಕೇಳಿಸಿಕೊಂಡ ರಾಜಪ್ಪನವರು ಸಹ ವಿನಯ್ ಹತ್ತಿರ ಹೋಗಿ, ಮಂಟಪದಲ್ಲಿ ಮದುವೆ ನಿಂತು ಹೋಗಿದೆ ಅಂತ ತಿಳಿದರೆ ನನ್ನ ಮಗಳನ್ನು ಮದುವೆಯಾಗಲು ಯಾರೂ ಮುಂದೆ ಬರುವುದಿಲ್ಲ. ದಯವಿಟ್ಟು ನನ್ನ ಮಗಳಿಗೆ ಬದುಕನ್ನು ನೀಡಪ್ಪ, ನನ್ನ ಮಗಳನ್ನು ದಯವಿಟ್ಟು ಮದುವೆ ಮಾಡ್ಕೊ ಎಂದು ಕೇಳಿಕೊಂಡರು. ಆಗ ಸುಜಾತಮ್ಮನವರು ಸಹ, ವಿನಯ್ ಮದುವೆಗೆ ಒಪ್ಕೊಳ್ಳೋ ಎಂದು ಹೇಳಿದರು. ಆಗ ವಿನಯ್, ಅಮ್ಮ, ನನಗೆ ಮದುವೆ ಮಾಡಿಕೊಳ್ಳುವುದು ಇಷ್ಟವಿಲ್ಲ. ನಾನು ಇನ್ನೂ ಪ್ರೀತಿಯನ್ನು ಮರೆತಿಲ್ಲ. ಅವಳು ನನ್ನ ಹೃದಯದಲ್ಲಿ ಎಂದೆಂದಿಗೂ ಇದ್ದು ಬಿಡ್ತಾಳೆ. ಈಗ ನನಗೆ ಮದುವೆ ಮಾಡಿಕೊಳ್ಳುವುದು ಇಷ್ಟವಿಲ್ಲಮ್ಮ ಎಂದನು. ಅದಕ್ಕೆ ಸುಜಾತಮ್ಮ, ನಿನಗೋಸ್ಕರ ಅಲ್ಲದಿದ್ದರೂ ಮಗುವನ್ನು ನೋಡಿಯಾದರೂ ನೀನು ಈ ಮದುವೆ ಮಾಡಿಕೊಳ್ಳಬೇಕು. ಆ ಮಗುವಿಗೆ ತಾಯಿ ಅವಸರ ಜಾಸ್ತಿ ಇರುತ್ತೆ. ಆ ಚಿಕ್ಕ ಕಂದನಿಗೋಸ್ಕರ ಆದರೂ ಮದುವೆ ಮಾಡ್ಕೊ ಎಂದರು. ಆ ಮಾತಿಗೆ ಎದುರು ಹೇಳದೆ ಸರಿ ಎಂದು ಇಶಿತಾಳಿಗೆ ಅದೇ ಮಂಟಪದಲ್ಲಿ ತಾಳಿ ಕಟ್ಟಿದನು. ಮದುವೆ ನಂತರ ಇಶಿತಾಳನ್ನು ಸುಜಾತಮ್ಮನ ಮನೆಗೆ ಕಳಿಸಿಕೊಟ್ಟರು. ಆ ಮನೆ ಏನು ಅವಳಿಗೆ ಹೊಸದೇನೂ ಅಲ್ಲ. ಆದರೂ ಸಹ ಅವತ್ತು ಅವಳಿಗೆ ಎಲ್ಲ ಕೂಡ ಹೊಸದಾಗಿ ಕಾಣುತ್ತಿತ್ತು. ಬಂದ ಕೂಡಲೇ ಅವಳು ಅಂಕಿತ್ನನ್ನು ಕರೆದುಕೊಂಡು ರೂಮಿನೊಳಗೆ ಹೊರಟು ಬಿಟ್ಟಳು. ರಾತ್ರಿ ಇವರ ಫಸ್ಟ್ ನೈಟ್ ಕಾರ್ಯಕ್ರಮ. ವಿನಯ್ಗೆ ಇಷ್ಟವಿಲ್ಲದಿದ್ದರೂ ರೂಮನ್ನು ಅಲಂಕರಿಸಿ ಇಶಿತಾಳನ್ನು ಅಲಂಕರಿಸಿ ಹಾಲಿನ ಲೋಟ ಕೊಟ್ಟು ಇಶಿತಾಳನ್ನು ರೂಮಿನೊಳಗೆ ಕಳಿಸಿದಳು. ಲೋಟವನ್ನು ಹಿಡಿದು ಇಶಿತಾ ಬಾಗಿಲಲ್ಲೇ ನಿಂತಿದ್ದಳು. ಇದನ್ನು ನೋಡಿದ ವಿನಯ್, ಇಶಿತಾ, ಇಲ್ಲಿ ಬಂದು ಕುಳಿತುಕೋ ಎಂದನು. ಆಗ ಇಶಿತಾ ನಿಧಾನವಾಗಿ ಬಂದು ಕುರ್ಚಿಯ ಮೇಲೆ ಕುಳಿತಳು. ಎದುರಿಗೆ ಇನ್ನೊಂದು ಕುರ್ಚಿಯನ್ನು ಹಾಕಿಕೊಂಡು ವಿನಯ್ ಇಶಿತಾಳಿಗೆ ಹೇಳಿದನು, ನೋಡು ಇಶಿತಾ, ನನಗೆ ನಿನ್ನ ಜೊತೆ ಸಂಸಾರ ಮಾಡುವುದು ಇಷ್ಟವಿಲ್ಲ. ನನ್ನ ಮನಸ್ಸಿನಲ್ಲಿ ಇನ್ನೂ ಪ್ರೀತಿ ಹಾಗೇ ಇದ್ದಾಳೆ. ಅವಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ನಿನ್ನ ಜೊತೆ ಸಂತೋಷವಾಗಿರುವುದು ನನ್ನ ಕೈಲಾಗುವುದಿಲ್ಲ. ಇದನ್ನು ನೀನು ಅರ್ಥ ಮಾಡಿಕೊಳ್ಳುತ್ತೀಯ ಎಂದು ತಿಳಿದುಕೊಳ್ಳುತ್ತೇನೆ ಎಂದು ಹೇಳಿ ನನಗೆ ನಿದ್ದೆ ಬರ್ತಾ ಇದೆ ಅಂತ ಮಂಚದ ಮೇಲೆ ಹೋಗಿ ಮಲಗಿದನು. ಏನೂ ಮಾತನಾಡದೆ ಇಶಿತಾ ಪಕ್ಕದಲ್ಲಿ ಇದ್ದ ಸೋಫಾ ಮೇಲೆ ಮಲಗಿಬಿಟ್ಟಳು. ಹೀಗೆ 3 ತಿಂಗಳು ಕಳೆಯಿತು. ಅವರ ಪಾಡಿಗೆ ಅವರು ಇದ್ದರು.
ಒಂದು ದಿನ ವಿನಯ್ ಆಫೀಸಿಗೆ ಹೋದ ಮೇಲೆ ಸುಜಾತಮ್ಮ ಇಶಿತಾಳನ್ನು ಕರೆದಳು. ಆಗ ಇಶಿತಾ, ಏನು ಆಂಟಿ ಎಂದಳು. ಆಗ ಸುಜಾತಮ್ಮ, ಎಷ್ಟು ಸಾರಿ ಹೇಳಿದ್ದೇನೆ ನಿನಗೆ ಅತ್ತೆ ಅಂತ ಕರಿಯೆ ಅಂತ ಎಂದರು. ಆಗ ಇಶಿತಾ, ಸಾರಿ ಹೇಳಿ ಅತ್ತೆ ಎಂದಳು. ಆಗ ಸುಜಾತಮ್ಮ, ಏನೇ ಇಶಿತಾ, ನೀನು ಇನ್ನೂ ಚಿಕ್ಕ ಮಗು ಅಂತ ತಿಳಿದುಕೊಂಡಿದ್ದೀಯಾ? ಯಾವಾಗ ನೋಡಿದ್ರೂ ಅಂಕಿತ್ ಜೊತೆನೇ ಇರ್ತೀಯಾ? ನಿನ್ನ ಗಂಡನ ಬಗ್ಗೆ ಯಾವತ್ತಾದ್ರೂ ಏನಾದ್ರೂ ಯೋಚನೆ ಮಾಡಿದ್ಯಾ? ಅವನಿಗೆ ಏನು ಇಷ್ಟ, ಏನು ಇಷ್ಟ ಇಲ್ಲ ಅಂತ ಯಾವತ್ತಾದ್ರೂ ತಿಳಿದುಕೊಂಡಿದ್ದೀಯಾ? ಯಾವತ್ತಾದ್ರೂ ನೀವು ಸಂತೋಷವಾಗಿ ಮಾತನಾಡ್ಕೊಂಡಿದ್ದೀರಾ? ಅವನ ಪಾಡಿಗೆ ಅವನು ಇರ್ತಾನೆ, ನಿನ್ನ ಪಾಡಿಗೆ ನೀನು ಇರ್ತೀಯ. ಯಾವತ್ ನೋಡಿದ್ರೂ ಉತ್ತರ ದಕ್ಷಿಣ ಥರ ಇರ್ತೀರಲ್ಲ. ಹೀಗೆ ಇದ್ರೆ ನೀವಿಬ್ರು ಒಂದಾಗೋದು ಯಾವಾಗ? ನೀನೇ ಸ್ವಲ್ಪ ಮುಂದೆ ಹೋಗಿ ಅವನನ್ನ ನಿನ್ನ ದಾರಿಗೆ ತಂದ್ಕೊಳ್ಳೋದು ಅಲ್ವಾ ಎಂದಳು. ಆಗ ಅದಕ್ಕೆ ಇಶಿತಾ ಏನೋ ಹೇಳಲು ಪ್ರಯತ್ನಿಸಿದಳು. ಆಗ ಸುಜಾತಮ್ಮ ಅದನ್ನು ಅರ್ಧಕ್ಕೆ ನಿಲ್ಲಿಸಿ, ನೋಡು ಕಣೆ, ನನಗೆ ಗೊತ್ತು ನೀವಿಬ್ರು ಇನ್ನೂ ಒಂದಾಗಿಲ್ಲ ಅಂತ. ಅವನು ಪ್ರೀತಿನ ಪ್ರೀತಿಸಿ ಮದುವೆ ಆಗಿರಬಹುದು. ಅವನು ಇನ್ನೂ ಅವಳನ್ನು ಮರೆತಿಲ್ಲ ಅಂತ ನನಗೆ ಗೊತ್ತು. ಆದರೂ ಕೂಡ ಪ್ರೀತಿ ಅವನ ಭೂತಕಾಲ, ನೀನು ಅವನ ಭವಿಷ್ಯತ್ ಕಾಲ. ನೀನೇ ಸ್ವಲ್ಪ ಅವನ ಹತ್ತಿರ ಹೋಗಲು ಪ್ರಯತ್ನಿಸು ಎಂದಳು. ಅದಕ್ಕೆ ಇಶಿತಾ, ಅತ್ತೆ, ನನಗೆ ಅವರೆಂದರೆ ತುಂಬಾ ಇಷ್ಟ. ಹಾಗಂತ ಅವರಿಗೆ ಇಷ್ಟವಿಲ್ಲದೆ ನಾನೇ ಅವರ ಹತ್ತಿರ ಹೋದರೆ ಅವರು ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ನನಗೆ ಆ ರೀತಿ ಆಗುವುದು ಇಷ್ಟವಿಲ್ಲ. ಅವರು ನನ್ನನ್ನು ಯಾವಾಗ ಇಷ್ಟಪಡುತ್ತಾರೋ ಆವಾಗಲೇ ನಾವು ಸಂತೋಷವಾಗಿರುತ್ತೇವೆ. ಅಲ್ಲಿಯವರೆಗೂ ನಾನು ಅವರಿಗೋಸ್ಕರ ಕಾಯುತ್ತಾ ಇರುತ್ತೇನೆ ಎಂದು ಅಂಕಿತ್ನನ್ನು ಕರೆದುಕೊಂಡು ರೂಮಿನೊಳಗೆ ಹೊರಟು ಹೋದಳು. ಆಗ ಸುಜಾತಮ್ಮ, ಇವಳೇನಾ ಈ ರೀತಿ ಮಾತನಾಡ್ತಾ ಇರೋದು? ಯಾವತ್ತೂ ತುಂಟುತನದಿಂದ ಇರುವ ಹುಡುಗಿ ಇಷ್ಟೊಂದು ಯೋಚನೆ ಮಾಡಿದ್ದಾಳ ಅಂತ ಅಂದುಕೊಂಡರು. ಸಾಯಂಕಾಲ ವಿನಯ್ ಬರುವಷ್ಟರಲ್ಲಿ ಇಶಿತಾ ಹಾಗೂ ಸುಜಾತಮ್ಮ ಅಡಿಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದರು. ಅಂಕಿತ್ ಹಾಲ್ನಲ್ಲಿ ಯಾವುದೋ ಕಾಗದಗಳನ್ನು ಹರಿಯುತ್ತಾ ಪೆನ್ನನ್ನು ಹಿಡಿದು ಗೀಚುತ್ತಾ ಕಾಣಿಸಿದನು. ಆಗ ಅವನ ಹತ್ತಿರ ಹೋಗಿ ಆ ಕಾಗದಗಳನ್ನು ನೋಡಿದಾಗ ವಿನಯ್ಗೆ ಕೋಪ ನೆತ್ತಿಗೇರಿತು. ಯಾಕೆಂದರೆ ಆ ಕಾಗದಗಳು ವಿನಯ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಫೈಲ್ ಕಾಗದಗಳಾಗಿದ್ದವು. ಜೋರಾಗಿ ಸುಜಾತಮ್ಮನನ್ನು, ಅಮ್ಮ ಇಲ್ಲಿ ಬಾ ಎಂದು ಕರೆದನು. ಆಗ ಅಡಿಗೆ ಮನೆಯಿಂದ ಸುಜಾತಮ್ಮ ಮತ್ತು ಇಶಿತಾ ಇಬ್ಬರೂ ಬಂದರು. ಈ ಫೈಲನ್ನು ಅಂಕಿತ್ಗೆ ಕೊಟ್ಟಿದ್ದು ಯಾರು ಅಂತ ಜೋರಾಗಿ ಕಿರುಚಿದನು. ಆಗ ಇಶಿತಾ, ನಾನೇ ಕೊಟ್ಟಿದ್ದು ಎಂದಳು. ವಿನಯ್ ಕೋಪದಿಂದ ಇಶಿತಾಳ ಕೆನ್ನೆಗೆ ಬಾರಿಸಿ, ನೀನು ಓದಿರುವೆ ತಾನೆ, ಯಾವುದನ್ನು ಕೊಡಬೇಕು ಯಾವುದು ಕೊಡಬಾರದು ಅಂತ ಗೊತ್ತಾಗಲ್ವಾ? ನಿನ್ನಂಥ ತರ್ಲೆ ಹುಡುಗಿನ ನನಗೆ ಗಂಟು ಹಾಕಿದ್ದಕ್ಕೆ ನಮ್ಮಮ್ಮನ್ನ ಅನ್ಬೇಕು. ನೀನು ಏನ್ ಮಾಡ್ತೀಯಾ ಅಂತ ನನಗೆ ಗೊತ್ತಿಲ್ಲ. ನಾನು ಬರುವಷ್ಟರಲ್ಲಿ ಈ ಫೈಲ್ ಕರೆಕ್ಟಾಗಿ ಇರಬೇಕು ಅಂತ ಮನೆಯಿಂದ ಹೊರಟು ಹೋದನು. ಆಗ ಸುಜಾತಮ್ಮ ಇಶಿತಾ ಹತ್ತಿರ ಬಂದು, ಯಾಕೆ ಇಶಿ, ಆ ಫೈಲ್ ಅಂಕಿತ್ಗೆ ಕೊಟ್ಟಿದ್ದು ನಾನೇ ತಾನೆ, ಮತ್ತೆ ನೀನು ಅಂತ ಯಾಕೆ ಹೇಳ್ದೆ? ನಾನು ಮಾಡಿದ ತಪ್ಪಿಗೆ ನೀನು ಅವನ ಕೈಯಲ್ಲಿ ಏಟು ತಿನ್ನುವಂತಾಯಿತು ಎಂದರು. ಅದಕ್ಕೆ ಇಶಿತಾ, ಅತ್ತೆ, ನಿಮ್ಮ ಮಗನಿಗೆ ನೀವು ಅಂದ್ರೆ ತುಂಬಾ ಇಷ್ಟ. ಕೋಪದಲ್ಲಿ ಒಂದು ಮಾತೆಂದರು ಮತ್ತೆ ಅವರೇ ತುಂಬಾ ನೋವು ಪಡುತ್ತಾರೆ. ಅವರು ನೋವು ಪಡುವುದು ನನಗೆ ಇಷ್ಟವಿಲ್ಲ. ಅದಕ್ಕಾಗಿ ನಾನೇ ಮಾಡಿದೆ ಅಂತ ಹೇಳ್ದೆ ಎಂದಳು. ವಿನಯ್ನ ಹೇಟಿಗೆ ಇಶಿತಾಳ ಬೆಳ್ಳಗಿನ ಕೆನ್ನೆ ಕೆಂಪಾಗಿತ್ತು. ತಕ್ಷಣ ಸುಜಾತಮ್ಮ ಫ್ರಿಜ್ಜಿನಲ್ಲಿದ್ದ ಬೆಣ್ಣೆಯನ್ನು ತೆಗೆದು ಅವಳ ಕೆನ್ನೆಗೆ ಸವರಿದಳು. ಅತ್ತೆ, ನೀವು ಅಂಕಿತ್ನನ್ನು ಕರ್ಕೊಂಡು ರೂಮಿಗೆ ಹೋಗಿ ಮಲ್ಕೊಳ್ಳಿ, ನಾನು ಈ ಫೈಲ್ನ ಸರಿ ಮಾಡ್ತೀನಿ ಅಂತ ವಿನಯ್ನ ಸಿಸ್ಟಮ್ ರೂಮ್ಗೆ ಹೋದಳು. ಚೆನ್ನಾಗಿದ್ದ ಕಾಗದಗಳನ್ನು ಸರಿಯಾಗಿ ಜೋಡಿಸಿ ಹರಿದು ಹೋಗಿದ್ದ ಕಾಗದಗಳನ್ನು ಸಿಸ್ಟಮ್ನಲ್ಲಿ ಟೈಪ್ ಮಾಡುತ್ತಾ ಕುಳಿತಳು. ಸರಿಯಾಗಿ ಟೈಪ್ ಮಾಡಿಲ್ಲವೆಂದರೆ ಮತ್ತೆ ಕೂಗಾಡುತ್ತಾರೆಂದು ನಿಧಾನವಾಗಿ ಶ್ರದ್ಧೆಯಿಂದ ಟೈಪ್ ಮಾಡಿ ಎಲ್ಲವನ್ನೂ ಸರಿಯಾಗಿ ಜೋಡಿಸಿ ಫೈಲ್ನಲ್ಲಿ ಇಡುವಷ್ಟರಲ್ಲಿ ಟೈಮ್ ರಾತ್ರಿ 2 ಗಂಟೆ ಆಗಿತ್ತು. ಇಶಿತಾಳಿಗೆ ತುಂಬಾ ನಿದ್ದೆ ಬರುತ್ತಿದ್ದರಿಂದ ಆ ಟೇಬಲ್ ಮೇಲೆಯೇ ಮಲಗಿಬಿಟ್ಟಿದ್ದಳು. ವಿನಯ್ ತಡವಾಗಿ ಬಂದು ರೂಮಿನಲ್ಲಿ ಇದ್ದನು. ಊಟ ತಿನ್ನದೇ ಇದ್ದಿದ್ದರಿಂದ ಅವನಿಗೆ ನಿದ್ದೆ ಬರಲಿಲ್ಲ. ಇಶಿತಾ ಎಲ್ಲೂ ಕಾಣಲಿಲ್ಲ. ಸಿಸ್ಟಮ್ ರೂಮ್ನಲ್ಲಿ ಲೈಟ್ ಆನ್ ಆಗಿತ್ತು. ಅಲ್ಲಿಗೆ ಹೋಗಿ ನೋಡಿದರೆ ಇಶಿತಾ ಅಲ್ಲಿಯೇ ಮಲಗಿಬಿಟ್ಟಿದ್ದಳು. ಆಗ ಅಲ್ಲಿಗೆ ಹೋಗಿ ನೋಡಿದ ವಿನಯ್ ಫೈಲ್ ರೆಡಿ ಆಗಿರುವುದನ್ನು ಕಂಡ. ಎಲ್ಲ ನೀಟಾಗಿ ಇತ್ತು. ಪರವಾಗಿಲ್ಲ, ಎಲ್ಲ ನೀಟಾಗಿ ಮಾಡಿದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ರೂಮ್ ಒಳಗೆ ಹೋಗಲು ಹೋದನು. ಆದರೆ ಇಶಿತಾಳನ್ನು ಅಲ್ಲೇ ಬಿಡುವುದು ಮನಸ್ಸು ಒಪ್ಪಲಾರದೆ ಇಶಿತಾಳನ್ನು ಎತ್ತುಕೊಂಡು ರೂಮಿನೊಳಗೆ ಮಲಗಿಸಿದನು. ರಾತ್ರಿ ತಡವಾಗಿ ಮಲಗಿದ್ದರಿಂದ ಇಶಿತಾ ಬೆಳಗ್ಗೆ ಹೇಳುವುದು ತಡವಾಗಿತ್ತು. ಇಶಿತಾ ಎದ್ದೇಳುವಷ್ಟರಲ್ಲಿ ವಿನಯ್ ಬೆಳಗ್ಗೆ ಎದ್ದು ಫೈಲ್ ತೆಗೆದುಕೊಂಡು ಆಫೀಸಿಗೆ ಹೊರಟಿದ್ದನು. ಇಶಿತಾ ರೂಮಿಂದ ಹೊರಗೆ ಬಂದು ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತಳು.
ಆಗ ಸುಜಾತಮ್ಮ ಬಿಸಿ ಬಿಸಿ ಕಾಫಿಯನ್ನು ಇಶಿತಾಗೆ ಕೊಟ್ಟಳು. ಆಗ ಇಶಿತಾ, ಅತ್ತೆ, ನಾನು ರಾತ್ರಿ ಟೇಬಲ್ ಮೇಲೆ ಮಲಗಿದ್ದೆ, ಆದರೆ ಯಾವಾಗ ನಾನು ರೂಮಿನೊಳಗೆ ಹೋದೆ ಅಂತಾನೆ ಗೊತ್ತಾಗ್ಲೇ ಇಲ್ಲ ಅಂತ ಅಂದ್ಲು. ಆಗ ಸುಜಾತಮ್ಮ, ರಾತ್ರಿ ತುಂಬಾ ತಡವಾಗಿತ್ತು ಅಲ್ವಾ, ನಿದ್ದೆ ಮಂಕಲ್ಲಿ ನೀನೇ ಹೋಗಿರ್ತೀಯ ಬಿಡೆ ಎಂದಳು. ಕಾಫಿ ಕುಡಿದು ರಾಜಪ್ಪನ ಮನೆಗೆ ಅಂಕಿತ್ ಮತ್ತು ಇಶಿತಾ ಇಬ್ಬರು ಹೊರಟರು. ಸಾಯಂಕಾಲದವರೆಗೂ ಅಲ್ಲೇ ಇದ್ದರು. ಸಾಯಂಕಾಲ ಮನೆಗೆ ಬಂದ ವಿನಯ್, ಅಮ್ಮ, ಅಂಕಿತ್ ಎಲ್ಲಿ ಎಂದು ಕೇಳಿದನು. ಆಗ ಸುಜಾತಮ್ಮ, ಅವರಿಬ್ರು ರಾಜಣ್ಣನ ಮನೆಗೆ ಹೋಗಿದ್ದಾರೆ ಕಣೋ, ಹೋಗಿ ಅವರನ್ನ ಕರ್ಕೊಂಡ್ಬಾ ಅಂತ ಹೇಳಿದ್ದರು. ಸರಿ ಎಂದು ವಿನಯ್ ಅಲ್ಲಿಗೆ ಹೋದನು. ಅವರು ಹೋಗುವಷ್ಟರಲ್ಲಿ ರಾಜಪ್ಪ ಅಂಕಿತ್ ಮತ್ತು ಇಶಿತಾಳಿಗೆ ಊಟವನ್ನು ತಿನ್ನಿಸುತ್ತಿದ್ದರು. ಆ ದೃಶ್ಯವನ್ನು ನೋಡುತ್ತಾ ಬಾಗಿಲಲ್ಲೇ ನಿಂತು ಬಿಟ್ಟನು. ವಿನಯ್ನನ್ನು ನೋಡಿದ ರಾಜಪ್ಪ, ಬಾಪ್ಪ ಒಳಗಡೆ, ಕೈಯನ್ನು ತೊಳ್ಕೊಪ್ಪ, ಊಟ ತಿನ್ನಿಯಾ ಅಂತ ಕರೆದರು. ಅದಕ್ಕೆ ವಿನಯ್, ಇಲ್ಲ ಅಂಕಲ್, ನಂದು ಊಟ ಆಯ್ತು, ಅಮ್ಮ ಇವರನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ಅಂಕಿತ್ನನ್ನು ಎದ್ದುಕೊಂಡು ಹೋದನು. ಅವರ ಹಿಂದೆಯೇ ಇಶಿತಾಳು ಕೂಡ ಮನೆಗೆ ಹೋದಳು. ಮರುದಿನ ಬೆಳಗ್ಗೆ ಟಿಫನ್ ತಿನ್ನುತ್ತಿದ್ದ ವಿನಯ್ಗೆ ಸುಜಾತಮ್ಮ, ಲೋ ವಿನಯ್, ನಾಳೆ ನಿಮ್ಮ ಸೋದರ ಮಾವನ ಮಗಳದು ಮದುವೆ ಇದೆ, ನೀನು ನಾಳೆ ಆಫೀಸಿಗೆ ರಜಾ ಹಾಕು ಅಂತ ಹೇಳಿದ್ರು. ಸರಿನಮ್ಮ, ಆಯ್ತು ಅಂತ ತಲೆ ಹಲ್ಲಾಡಿಸಿದನು. ಮರುದಿನ ಬೆಳಗ್ಗೆ ಸುಜಾತಮ್ಮ ಮತ್ತು ವಿನಯ್ ರೆಡಿಯಾಗಿ ಸೋಫಾದ ಮೇಲೆ ಕುಳಿತರು. ಆಗ ವಿನಯ್, ಅಮ್ಮ, ಇನ್ನು ಎಷ್ಟೊತ್ತು ಕಾಯಬೇಕು ನಾವು, ಇನ್ನು ಎಷ್ಟೊತ್ತು ಆಗುತ್ತಂತೆ ರೆಡಿಯಾಗಕ್ಕೆ ಅಂತ ಕೋಪದಿಂದ ಹೇಳಿದನು. ಆಗ ಸುಜಾತಮ್ಮ, ಇನ್ನೇನು ಆಯ್ತು ಬಿಡೋ ಅನ್ನುವಷ್ಟರಲ್ಲೇ ಇಶಿತಾ ರೂಮಿನಿಂದ ಹೊರಗೆ ಬಂದಳು. ಯಾವತ್ತೂ ಡ್ರೆಸ್ನಲ್ಲಿ ನೋಡಿದ್ದ ಇಶಿತಾಳನ್ನು ಸೀರೆಯಲ್ಲಿ ನೋಡಿದಾಗ ತುಂಬಾ ಸುಂದರವಾಗಿದ್ದಳು. ಒಂದು ಕ್ಷಣ ಹಾಗೇ ನೋಡುತ್ತಾ ನಿಂತ. ಆ ಸೀರೆ ಪ್ರೀತಿದಾಗಿತ್ತು. ಆಗ ವಿನಯ್, ಅಮ್ಮ, ಇದು ಪ್ರೀತಿ ಸೀರೆ ಅಲ್ವಾ, ಅವಳೇಕೆ ಹುಟ್ಕೊಂಡಿದ್ದಾಳೆ, ಇವಾಗ್ಲೇ ಆ ಸೀರೆನ ತೆಗೆದುಬಿಡು ಅಂತ ಹೇಳಮ್ಮ ಅಂತ ಹೇಳಿದನು. ಆಗ ಸುಜಾತಮ್ಮ, ಅವಳು ಬೇಡ ಅಂತ ಅಂದ್ಲು ಕಣ, ಆದ್ರೂ ನಾನೇ ಬಲವಂತ ಮಾಡಿಕೊಟ್ಟೆ, ಈಗ ಅದನ್ನ ತೆಗೆದುಬಿಡು ಅಂದ್ರೆ ಚೆನ್ನಾಗಿರುತ್ತಾ ಹೇಳು ಎಂದಳು. ಅಷ್ಟೊತ್ತಿಗೆ ಇಶಿತಾ ಸೀರೆಯನ್ನು ಬದಲಾಯಿಸಿಕೊಂಡು ತಾನು ತೊಟ್ಟಿದ್ದ ಸೀರೆಯನ್ನು ವಿನಯ್ ಕೈಯಲ್ಲಿ ಇಟ್ಟು, ಅತ್ತೆ, ನಡೀರಿ ಹೋಗೋಣ ಅಂತ ಹೇಳಿದಳು. ಕಾರಿನಲ್ಲಿ ಹೋಗಬೇಕಾದರೆ ಇಶಿತಾ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕಾರಿನಲ್ಲಿ ನಗುನಗುತ್ತಾ ಅಂಕಿತ್ ಜೊತೆ ಆಟ ಆಡುತ್ತಾ ಮಾತನಾಡುತ್ತಿದ್ದಳು. ಇದನ್ನು ನೋಡಿದ ವಿನಯ್ಗೆ ತುಂಬಾ ಗಿಲ್ಟಿಯಾಗಿ ಫೀಲ್ ಆಯಿತು. ಆಗ ಒಂದು ಮಾಲ್ ಹತ್ತಿರ ಕಾರನ್ನು ನಿಲ್ಲಿಸಿ ಅಮ್ಮನ ಕೈಗೆ ಹಣವನ್ನು ಕೊಟ್ಟು, ಅಮ್ಮ, ಹೋಗಿ ಇಶಿತಾಗೆ ಒಂದು ಸೀರೆಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದನು. ಆಗ ಇಶಿತಾ, ಅತ್ತೆ, ನನಗೆ ಯಾವ ರೀತಿ ಕೋಪನೂ ಇಲ್ಲ ಅವರ ಮೇಲೆ, ಇವಾಗ ನನಗೆ ಸೀರೆ ಏನು ಬೇಡ, ಮದುವೆಗೆ ಟೈಮ್ ಆಗುತ್ತೆ, ಹೋಗೋಕೆ ಹೇಳಿ ಅಂತ ಹೇಳಿದ್ಲು. ಸರಿ ಎಂದು ಕಾರನ್ನು ಮುಂದಕ್ಕೆ ನಡೆಸಿದನು. ಆಗ ಕಾರಿನ ಸೈಡ್ ಮಿರರ್ನಲ್ಲಿ ವಿನಯ್ ಇಶಿತಾಳನ್ನು ನೋಡುತ್ತಾ ಕಾರನ್ನು ಡ್ರೈವ್ ಮಾಡುತ್ತಿದ್ದ. ಗೊತ್ತಿಲ್ಲದೆಯೇ ಇಶಿತಾ ಕೂಡ ಮಿರರ್ ಅನ್ನು ನೋಡಿದಳು. ಆಗ ಅವರಿಬ್ಬರ ಕಣ್ಣೋಟ ಬೆರೆದವು. ಇದನ್ನು ಗಮನಿಸಿದ ಸುಜಾತಮ್ಮ ನಗುತ್ತಾ, ಲೋ ವಿನಯ್, ಕಾರು ಮುಂದೆ ನೋಡ್ಕೊಂಡು ಓಡಿಸೋ, ಮಿರರ್ನ ಅಲ್ಲ ಅಂತ ನಗುತ್ತಾ ಹೇಳಿದರು. ಆಗ ಅದಕ್ಕೆ ವಿನಯ್, ಹಾ ಅಮ್ಮ, ನಾನು ಕೂಡ ಮುಂದೆ ನೋಡ್ಕೊಂಡೇ ಓಡಿಸ್ತಾ ಇರೋದು ಅಂತ ಹೇಳುತ್ತಾ ಮದುವೆಗೆ ಹೋದರು. ಅಲ್ಲಿ ಇಶಿತಾ ಎಲ್ಲರ ಜೊತೆ ನಗುನಗುತ್ತಾ ಮಾತನಾಡಿಕೊಂಡು, ಎಲ್ಲರ ಜೊತೆ ಹೊಂದಿಕೊಂಡು, ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಮಾತನಾಡುತ್ತಿದ್ದಳು. ಆಗ ಸುಜಾತಮ್ಮನ ಸಂಬಂಧಿಕರೆಲ್ಲ, ಸುಜಾತಮ್ಮ, ನಿನ್ನ ಸೊಸೆ ತುಂಬಾನೇ ಚೂಟಿ ಕಣೆ, ತುಂಬಾನೇ ಸುಂದರವಾಗಿದ್ದಾಳೆ, ತುಂಬಾ ಬೇಗ ಎಲ್ಲರ ಜೊತೆ ಹೊಂದಿಕೊಂಡು ಹೋಗ್ತಾಳೆ ಅಂತ ಹೇಳುತ್ತಿದ್ದಾಗ ಸುಜಾತಮ್ಮನಿಗೆ ತುಂಬಾ ಸಂತೋಷವಾಯಿತು. ಸುಜಾತಮ್ಮ ವಿನಯ್ ಮತ್ತು ಇಶಿತಾಗೆ ಹೋಗಿ ಮಂಟಪದಲ್ಲಿ ವಧುವರರನ್ನು ಆಶೀರ್ವದಿಸಿ ಅಂತ ಹೇಳಿದ್ರು. ಸರಿ ಎಂದು ಅವರು ಮಂಟಪಕ್ಕೆ ಹೋಗಲು ಮೆಟ್ಟಿಲು ಹತ್ತುವಾಗ ಇಶಿತಾ ಕಾಲು ಜಾರಿ ಹಿಂದೆ ಬೀಳಲು ಹೋದಳು. ಆಗ ಹಿಂದೆ ಇದ್ದ ವಿನಯ್ ಇಶಿತಾಳ ಸೊಂಟ ಹಿಡಿದು ಗಟ್ಟಿಯಾಗಿ ಹಿಡಿದುಕೊಂಡನು. ಆಗ ಮತ್ತೊಮ್ಮೆ ಅವರ ನೋಟ ಬೆರೆಯಿತು. ಹಾಗೆ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡುತ್ತಾ ಹಾಗೆ ಇದ್ದು ಬಿಟ್ಟರು. ಅಲ್ಲಿದ್ದ ಜನರು ಸಹ ಇವರನ್ನೇ ನೋಡುತ್ತಿದ್ದರು. ಇವರನ್ನು ಫೋಟೋ ತೆಗೆಯುವವರು ಫೋಟೋದಲ್ಲಿ ಬಂಧಿಸಿದರು. ಆಗ ಮದುಮಗಳು, ಮಾವ, ಮದುವೆ ನಮ್ಮದು, ನಿಮ್ಮ ಮದುವೆ ಆಗಲೇ ಆಗಿಬಿಟ್ಟಿದೆ, ಈಗ ಜನರೆಲ್ಲ ನೋಡಬೇಕಾಗಿರುವುದು ನಮ್ಮನ್ನ, ನಿಮ್ಮನ್ನ ಅಲ್ಲ ಅಂತ ಹಾಸ್ಯವಾಗಿ ನೋಡಿದಾಗ ಎಚ್ಚರಿಕೆ ಆಯಿತು. ಆಗ ವಧುವರರನ್ನು ಆಶೀರ್ವದಿಸಿ ಮನೆಗೆ ಬಂದು ಬಿಟ್ಟರು. ಆದರೆ ಅದೇ ಯೋಚನೆ, ಅದೊಂದು ರೀತಿಯ ಹೊಸ ಅನುಭವ. ಇಬ್ಬರಿಗೂ ಅಂದು ರಾತ್ರಿ ನಿದ್ದೆಯೇ ಬರಲಿಲ್ಲ. ಅಂಕಿತ್, ನಾನು ಅಮ್ಮ ಹತ್ತಿರ ಮಲಗಬೇಕು ಅಂತ ಇಶಿತಾಳ ರೂಮಿಗೆ ಬಂದನು. ಅವನು ಬಂದು ಮಂಚದ ಮೇಲೆ ಅಪ್ಪನ ಪಕ್ಕದಲ್ಲಿ ಮಲಗಿ, ಅಮ್ಮ, ನೀನು ಇಲ್ಲೇ ಬಾ ಮಲಗು
ಅಂತ ಇಶಿತಾಳಿಗೆ ಹೇಳಿದನು. ಆಗ ಏನೂ ಮಾಡಲಾಗದೆ ವಿನಯ್ ಕೂಡ ಸರಿ ಇನ್ನೇನು ಮಾಡುವುದು, ಇಲ್ಲೇ ಮಲಗು ಅಂತ ಹೇಳಿದನು. ಅಂದು ರಾತ್ರಿ ಹಾಗೆ ನಡೆದು ಹೋಯಿತು. ಬೆಳಿಗ್ಗೆ ಎಂದಿನಂತೆ ವಿನಯ್ ಆಫೀಸಿಗೆ ಹೊರಟನು. ಸಾಯಂಕಾಲ ವಿನಯ್ ಮನೆಗೆ ಬರುವಷ್ಟರಲ್ಲಿ ಇಶಿತಾ ತುಂಬಾ ಅಳುತ್ತಿದ್ದಳು. ಆಗ ವಿನಯ್, ಯಾಕೆ ಇಷ್ಟು ಅಳ್ತಾ ಇದ್ದೀಯಾ, ಏನಾಯ್ತು ಅಂತ ಕೇಳಿದನು. ಆಗ ಇಶಿತಾ, ತುಂಬಾ ಹೊಟ್ಟೆ ನೋಯ್ತಾ ಇದೆ ಅಂತ ಹೇಳಿದ್ಲು. ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದನು. ಇದು ತಿಂಗಳು ತಿಂಗಳು ಬರೋ ಹೊಟ್ಟೆ ನೋವೆ. ಅತ್ತೆ ಟ್ಯಾಬ್ಲೆಟ್ ತಗೋಬರಕ್ಕೆ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ, ತಿಂದ್ರೆ ಸರಿ ಹೋಗುತ್ತೆ ಬಿಡು ಅಂತ ಮತ್ತೆ ಹೊಟ್ಟೆಯನ್ನು ಹಿಡಿದುಕೊಂಡು ಅಳುತ್ತಾ ಇದ್ದಳು. ಆಗ ವಿನಯ್, ಇಷ್ಟೊಂದು ಹೊಟ್ಟೆ ನೋವು ಇಟ್ಕೊಂಡು ಹಾಗೇ ಇರ್ತೀಯ ನೀನು, ಆಸ್ಪತ್ರೆಗೆ ಹೋಗೋಣ ಅಂತ ಕರೆದುಕೊಂಡು ಆಸ್ಪತ್ರೆಗೆ ಹೋದನು. ಆಗ ಡಾಕ್ಟರ್ ಚೆಕ್ ಮಾಡಿ, ಇದು ನಾರ್ಮಲ್ ಪೀರಿಯಡ್ಸ್ಗೆ ಬರೋ ಹೊಟ್ಟೆ ನೋವು, ಮುಂದಿನ ತಿಂಗಳು ಸಹ ಇದೇ ರೀತಿಯಲ್ಲಿ ಹೊಟ್ಟೆ ನೋವು ಬಂದ್ರೆ ಆಗ ಸ್ಕ್ಯಾನಿಂಗ್ ಮಾಡೋಣ ಅಂತ ಹೇಳಿ ಮಾತ್ರೆಯನ್ನು ಬರೆದುಕೊಟ್ಟರು. ಸರಿ ಎಂದು ಇವರು ಮನೆಗೆ ಬರುವಷ್ಟರಲ್ಲಿ ಸುಜಾತಮ್ಮ, ನೀವು ಹೇಳದೆ ಎಲ್ಲಿಗೆ ಹೋಗ್ಬಿಟ್ಟಿದ್ರಿ, ನಾನು ತುಂಬಾ ಗಾಬರಿ ಪಟ್ಟು ಬಿಟ್ಟೆ ಅಂತ ಅಂದ್ರು. ಆಗ ವಿನಯ್, ಅಮ್ಮ, ಇಶಿತಾ ತುಂಬಾ ಹೊಟ್ಟೆ ನೋವು ಅಂತ ಅಳ್ತಾ ಇದ್ಲು, ಅದಕ್ಕೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದೆ ಅಂತ ಹೇಳ್ದ. ಆಗ ಸುಜಾತಮ್ಮ, ಈಗ ಹೇಗಿದೆ ಅಮ್ಮ ಇಶಿತಾ ಅಂತ ಕೇಳಿದರು. ಈಗ ಪರವಾಗಿಲ್ಲ ಅತ್ತೆ, ಆರಾಮಾಗಿ ಇದೆ ಅಂತ ಹೇಳಿ ರೂಮಿನ ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೊಂಡಳು. 3 ದಿನದ ನಂತರ ನಾರ್ಮಲ್ ಆಗಿ ಮತ್ತೆ ಓಡಾಡಿಕೊಂಡು ನಗುನಗುತ್ತಾ ಇದ್ದಳು. ಇದನ್ನು ಗಮನಿಸಿದ ವಿನಯ್, ಮೊನ್ನೆ ನೀನು ನನ್ನನ್ನು ಎಷ್ಟು ಭಯ ಇಡಿಸಿಬಿಟ್ಟೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡನು. ಮರುದಿನ ಬೆಳಗ್ಗೆ ಸುಜಾತಮ್ಮ ಇಶಿತಾಳಿಗೆ, ಅಂಕಿತ್ಗೆ 4 ವರ್ಷ ತುಂಬಿತು ಕಣೆ, ಅವನನ್ನ ಯಾವುದಾದ್ರೂ ಒಳ್ಳೆ ಸ್ಕೂಲಲ್ಲಿ ನೀನು ವಿನಯ್ ಹೋಗಿ ಜಾಯಿನ್ ಮಾಡಿ ಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ಇಶಿತಾ, ಇಷ್ಟು ಬೇಗನಾ ಅತ್ತೆ, ಅವನು ಇನ್ನೂ ಸ್ವಲ್ಪ ದಿನ ಮನೆಯಲ್ಲೇ ಆಟ ಆಡ್ಕೊಂಡ್ಲಿ, ಒಂದು ಸಾರಿ ಸ್ಕೂಲ್ಗೆ ಹೋದ್ರೆ ಮತ್ತೆ ಯಾವಾಗ್ಲೂ ಇದ್ದಿದ್ದೆ, ಇವಾಗ ನನ್ನ ಮಗನನ್ನ ಮಾತ್ರ ನಾನು ಇವಾಗ್ಲೇ ಹಾಕಲ್ಲಮ್ಮ ಅಂದ್ಲು. ಆಗ ಸುಜಾತಮ್ಮ, ನನ್ನ ಮಗನ್ನ ನಾನು 3 ವರ್ಷಕ್ಕೆ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ದೆ ಅಂತ ಹೇಳಿದ್ರು. ಆಗ ಇಶಿತಾ, ಹಾಗಾದ್ರೆ ನೀವಿಬ್ರು ಹೋಗ್ರಮ್ಮ ಸ್ಕೂಲ್ಗೆ ಅಂತ ಹೇಳಿ ರಾಜಪ್ಪನ ಮನೆಗೆ ಅಂಕಿತ್ನನ್ನು ಕರೆದುಕೊಂಡು ಹೋದಳು. ಆಗ ಸುಜಾತಮ್ಮ, ಇವರನ್ನ ಹೀಗೆ ಬಿಟ್ರೆ ಹಾಗೆ ಇದ್ದು ಬಿಡ್ತಾರೆ ಅಂತ ಅಲ್ಲಿಗೆ ಹೋಗಿ ಅಂಕಿತ್ನನ್ನು ಸ್ಕೂಲ್ಗೆ ಜಾಯಿನ್ ಮಾಡಿಸಲು ಇಶಿತಾಳನ್ನು ಒಪ್ಪಿಸಿದರು. ಅಂಕಿತ್ನನ್ನು ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ರು. ಅವನನ್ನ ಸ್ಕೂಲ್ಗೆ ಕಳಿಸಿ ಅವನು ಬರೋ ತನಕ ಬಾಗಿಲಲ್ಲೇ ಕಾದು ನಿಲ್ಲುತ್ತಿದ್ದಳು. ಇದನ್ನು ನೋಡುತ್ತಿದ್ದ ಸುಜಾತಮ್ಮ, ಇಶಿ, ನಿನ್ಗೆ ಮನೆಯಲ್ಲಿ ಬೇಜಾರು ಅಂತ ಅನಿಸಿದ್ರೆ ನೀನು ಬೇಕಾದರೆ ಯಾವುದಾದ್ರೂ ಕೆಲಸಕ್ಕೆ ಹೋಗೆ ಅಂತ ಅಂದ್ರು. ಅದಕ್ಕೆ ಇಶಿತಾ, ಹೌದು ಅತ್ತೆ, ನಾನು ಇದನ್ನೇ ಹೇಳಬೇಕು ಅಂತ ಅನ್ಕೊಂಡೆ ಅಂತ ಜಾಬ್ಗೆ ಜಾಯ್ನ್ ಆದಳು. ವಿನಯ್ ಅಂಕಿತ್ನನ್ನು ಸ್ಕೂಲ್ ಹತ್ತಿರ ಡ್ರಾಪ್ ಮಾಡಿ ಇಶಿತಾಳನ್ನು ಆಫೀಸ್ ಹತ್ತಿರ ಡ್ರಾಪ್ ಮಾಡುತ್ತಿದ್ದ. ಸಾಯಂಕಾಲ ಬರುವಾಗ ಇಬ್ಬರನ್ನು ಪಿಕಪ್ ಮಾಡಿಕೊಂಡು ಬರುತ್ತಿದ್ದ. ಹೀಗೆ ದಿನಗಳು ನಡೆಯುತ್ತಿದ್ದವು. ಒಂದು ದಿನ ವಿನಯ್ ಇಶಿತಾಳನ್ನು ಪಿಕಪ್ ಮಾಡಿಕೊಳ್ಳಲು ಆಫೀಸ್ ಹತ್ತಿರ ಹೋದ. ಆಗ ವಾಚ್ಮ್ಯಾನ್, ಸರ್, ಮೇಡಮ್ ಆಗ್ಲೇ ಹೊರಟು ಹೋದರು ಅಂತ ಹೇಳ್ದ. ಸರಿ ಎಂದು ವಿನಯ್ ಮನೆಗೆ ಬಂದ ಕೂಡಲೇ ಸುಜಾತಮ್ಮ, ಯಾಕೋ ಇಶಿತಾ ಎಲ್ಲಿ ಅಂತ ಕೇಳಿದ್ರು. ಆಗ ವಿನಯ್, ಅಮ್ಮ, ಆಫೀಸ್ ಹತ್ರ ಹೋಗಿದ್ದೆ, ಆಗ್ಲೇ ಹೋದ್ರು ಅಂತ ಹೇಳಿದ್ರು, ಅದಕ್ಕೆ ಬಂದೆ ಅಮ್ಮ ಅಂದ. ಆಗ ಸುಜಾತಮ್ಮ, ಹಾಗಾದ್ರೆ ಅವಳು ಇನ್ನೂ ಮನೆಗೆ ಬರ್ಲಿಲ್ವಲ್ಲ ಕಣೋ, ನೀನು ಡೈಲಿ ಅವಳನ್ನ ಪಿಕಪ್ ಮಾಡ್ತೀಯಾ ಅಂತ ಅವಳಿಗೆ ಗೊತ್ತು ತಾನೆ, ಅವಳು ಏನಕ್ಕೆ ಬಂದಿರ್ತಾಳೆ ಅಂದ್ಲು. ಆಗ ವಿನಯ್, ಅವರ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗಿರ್ತಾಳೆ ಬಿಡಮ್ಮ, ಅದಕ್ಕೆ ಯಾಕೆ ಗಾಬರಿ ಆಗ್ತೀಯಾ ಎಂದನು. ಆಗ ಸುಜಾತಮ್ಮ, ಇಲ್ಲ ಕಣೋ, ನನಗೆ ಯಾಕೋ ಗಾಬರಿ ಆಗ್ತಾ ಇದೆ, ಮತ್ತೆ ಅವನೇನಾದ್ರೂ ತೊಂದರೆ ಕೊಟ್ನಾ ಅಂತ ಅನ್ನಿಸ್ತಾ ಇದೆ ಅನ್ನುತ್ತಿರುವಾಗಲೇ ವಿನಯ್, ಅವನು ಅಂದ್ರೆ ಯಾರಮ್ಮ, ಯಾರು ತೊಂದರೆ ಕೊಡ್ತಾ ಇರೋದು ಅಂತ ಕೇಳ್ದ. ಆಗ ಸುಜಾತಮ್ಮ ಅದಕ್ಕೆ, ಅವರ ಆಫೀಸ್ನಲ್ಲಿ ಯಾರೋ ಒಬ್ಬ ಅನಿಲ್ ಅಂತ ಇದ್ದಾನೆ ಅಂತೆ ಕಣ, ಅವನು ತುಂಬಾನೇ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಇಶಿತಾ ನನಗೆ ಮೊನ್ನೆ ಹೇಳಿದ್ಲು. ಹೌದಾ, ನೀವು ಇದನ್ನ ಮೊದಲೇ ಹೇಳಬೇಕು ತಾನೆ ನನಗೆ ಅಂತ ಅಮ್ಮನ ಮೇಲೆ ಕೋಪದಿಂದ ರೇಗಾಡಿದನು. ತಕ್ಷಣವೇ ಆಫೀಸ್ ಹತ್ತಿರ ಹೋದನು. ವಾಚ್ಮ್ಯಾನ್, ಇಲ್ಲ ಸರ್ ಅಂದರೂ ನಾನು ಒಳಗೆ ನೋಡುತ್ತೇನೆ ಅಂತ ಒಳಗಡೆ ಹೋದನು. ಒಂದು ರೂಮಿನಲ್ಲಿ ಯಾರೋ ಮಾತನಾಡುವ ಶಬ್ದ ಕೇಳುತ್ತಿತ್ತು, ಆದರೆ ಅದು ಒಳಗಡೆಯಿಂದ ಲಾಕ್ ಮಾಡಲಾಗಿತ್ತು. ವಿನಯ್ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಆ ಬಾಗಿಲನ್ನು ಹೊಡೆದು ಒಳಗೆ ನೋಡಿದಾಗ ಇಶಿತಾಳಿಗೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಳು. ಅನಿಲ್ ಅನ್ನೋ ದೂರ್ತ, ಯಾರೋ ನೀನು, ಯಾರು ಒಳಗಡೆ ಬರಕ್ಕೆ ಬಿಟ್ಟಿದ್ದು ನಿನ್ನ, ಇನ್ ಸ್ವಲ್ಪ ಹೊತ್ತು ಇದ್ರೆ ಅವಳು ನನ್ನ ಸ್ವಂತ ಆಗ್ತಾ ಇದ್ಲು ಅಂತ ಹೇಳಿದನು. ಅದಕ್ಕೆ ವಿನಯ್ ಕೋಪದಿಂದ, ಯಾರು ಅಂತ ತೋರಿಸ್ಬೇಕಾ ನಿನಗೆ ಅಂತ
ಚೆನ್ನಾಗಿ ಅವನನ್ನು ಹೊಡೆದು ಪ್ರಜ್ಞೆ ಇಲ್ಲದ ಇಶಿತಾಳನ್ನು ಎತ್ತುಕೊಂಡು ಮನೆಗೆ ಬಂದು ಸ್ನಾನ ಮಾಡಿಸಿ ಮಲಗಿಸಿ ಮಂಚದ ಮೇಲಿಂದ ಎದ್ದೇಳುತ್ತಿರಬೇಕಾದರೆ ನಿದ್ದೆ ಮಂಪರಿನಲ್ಲಿದ್ದ ಇಶಿತಾ ತನಗರಿಯದೆ ವಿನಯ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಲಗಿದಳು. ಆಗ ವಿನಯ್ ಸಹ ಪಕ್ಕದಲ್ಲಿ ಮಲಗಬೇಕಾಯಿತು. ಆಗ ವಿನಯ್ ಇಶಿತಾಳನ್ನು ನೋಡುತ್ತಾ, ನನಗರಿಯದೆ ನನ್ನ ಮನಸ್ಸಿನಲ್ಲಿ ಹೇಗೆ ಬಂದೆ ನೀನು? ನೀನು ಸ್ವಲ್ಪ ಹೊತ್ತು ಕಾಣದಿದ್ದರೆ ನನ್ನ ಪ್ರಾಣವೇ ಹೋದಂತಾಯಿತು. ಯಾವಾಗ ನನ್ನ ಮನಸ್ಸನ್ನು ಕದ್ದೆ ನೀನು ಅಂತ ಹೇಳಿದನು. ಇಶಿತಾ ಬೆಳಿಗ್ಗೆ ನಿದ್ದೆ ಎದ್ದು ನೋಡಿದಾಗ ವಿನಯ್ನ ಎದೆ ಮೇಲೆ ಮಲಗಿದ್ದಳು. ಇಶಿತಾ ಕೇಳಿಸಿಕೊಳ್ಳುತ್ತಿಲ್ಲವೆಂದು ವಿನಯ್ ರಾತ್ರಿ ಹೇಳಿದ ಮಾತುಗಳೆಲ್ಲ ಇಶಿತಾ ಕೇಳಿಸಿಕೊಂಡಿದ್ದಳು. ಆ ಮಾತುಗಳನ್ನು ನೆನೆದು ಇಶಿತಾಳಿಗೆ ಆನಂದ ಬಾಷ್ಪಗಳು ಉಕ್ಕಿ ಬಂದವು. ಆ ಕಣ್ಣೀರು ವಿನಯ್ನ ಎದೆ ಮೇಲೆ ಬಿತ್ತು. ಆಗ ವಿನಯ್ಗೆ ಎಚ್ಚರಿಕೆಯಾಯಿತು. ಆಗ ಇಶಿತಾ ಬೇಗ ಮೇಲೆ ಎದ್ದು ಹೊರಡಬೇಕಾದರೆ ವಿನಯ್ ಇಶಿತಾಳ ಕೈ ಹಿಡಿದು ತನ್ನ ಎದೆ ಮೇಲೆಗೆ ಎಳೆದುಕೊಂಡನು. ಆಗ ಇಶಿತಾ, ನೆನ್ನೆ ಆದ ಘಟನೆ ತಿಳಿದುಕೊಂಡರೆ ನನಗೆ ಮೈಯೆಲ್ಲ ನಡಕ ಆಗುತ್ತೆ. ನೀವೇ ಇಲ್ಲ ಅಂದಿದ್ರೆ ನನ್ನ ಗತಿ ಏನಾಗುತ್ತಿತ್ತು ಅನ್ನುವಷ್ಟರಲ್ಲಿ ನಾನಿರೋ ತನಕ ನಿನಗೆ ಏನೂ ಭಯ ಇಲ್ಲ ಅಂತ ಅವಳನ್ನು ತನ್ನ ಎದೆ ಮೇಲೆಗೆ ಎಳೆದುಕೊಂಡನು. ಆಗ ಇಶಿತಾ ತನ್ನ ತಲೆಯನ್ನು ವಿನಯ್ನ ಎದೆ ಮೇಲೆ ಇಟ್ಟು ಮಲಗಿದಳು. ಆಗ ವಿನಯ್ ನಗುತ್ತಾ, ಅಲೋ ಮೇಡಮ್, ಇವಾಗ ಏನೋ ನೀನು ತುಂಬ ಸುಸ್ತಾಗಿದ್ದೀಯ ಅಂತ ಬಿಡ್ತಾ ಇದ್ದೀನಿ. ರಾತ್ರಿಗೆ ಬಿಡುವ ಚಾನ್ಸ್ ಇಲ್ಲ, ಬೇಗ ರೂಮ್ಗೆ ಬಂದು ಬಿಡು ಅಂತ ಹೇಳಿದನು. ಸರಿ ಅಂತ ತಲೆ ಹಲ್ಲಾಡಿಸುತ್ತಾ ರೂಮಿನಿಂದ ಹೊರಗಡೆ ಬಂದಳು. ಅಂದು ರಾತ್ರಿ ಚೆನ್ನಾಗಿ ಅಲಂಕಾರವಾಗಿ ರೂಮಿನೊಳಗೆ ಹೋಗಲು ಅಂಕಿತ್ನನ್ನು ಎತ್ತಿಕೊಂಡಿದ್ದಳು. ಆಗ ಸುಜಾತಮ್ಮ, ಏನೇ ನನ್ನ ಮುದ್ದಿನ ಸೊಸೆ, ನನ್ನ ಮಗನ್ನ ನಿನ್ನ ದಾರಿಗೆ ತಂದುಕೊಂಡು ಬಿಟ್ಟಿಯಾ? ತುಂಬ ಸಂತೋಷ. ಆದಷ್ಟು ಬೇಗ ಅಂಕಿತ್ಗೆ ತಂಗಿನೋ ತಮ್ಮನೋ ಕೊಡ್ರಮ್ಮ ಅಂತ ರೇಗಿಸಿದ್ರು. ಆಗ ಅದಕ್ಕೆ ಇಶಿತಾ, ಹೋಗಿ ಅತ್ತೆ ನೀವು ಅಂತ ನಾಚಿಕೊಂಡಳು. ಆಗ ಸುಜಾತಮ್ಮ ಅಂಕಿತ್ನನ್ನು ಕರೆದುಕೊಂಡು, ಈಗ ಹೋಗು ರೂಮ್ ಒಳಗೆ ಅಂತ ಇಶಿತಾಳನ್ನು ಕಳಿಸಿಕೊಟ್ಟರು. ಇಶಿತಾಗೋಸ್ಕರ ಕಾತುರದಿಂದ ಕಾದಿದ್ದ ವಿನಯ್, ಯಾಕೆ ಇಶಿ ಇಷ್ಟೊಂದು ಲೇಟ್ ಅಂತ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಹಣೆಯ ಮೇಲೆ ಮುತ್ತಿಟ್ಟನು. ಆಗ ಅದಕ್ಕೆ ಇಶಿತಾ, ನನಗೆ ತುಂಬ ಭಯ ಆಗ್ತಿದೆ ಅಂದಾಗ ವಿನಯ್, ಯಾಕೆ ಮಿಸ್ಸಸ್ ವಿನಯ್ ನಿನಗೆ ಭಯ ಅಂತ ಹೇಳಿ ಲೈಟ್ ಆಫ್ ಮಾಡಿ ತನ್ನಲ್ಲಿ ಆಯ್ಕೆ ಮಾಡಿಕೊಂಡನು. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.